ತಡಿಯೋ. ಏಯ್ ಪ್ರೊಫೆಸರು, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಕ್ಲಾಸ್ ಸ್ಟ್ರೆಂತ್ 78. ಈ ಕ್ಲಾಸ್ ಸ್ಟ್ರೆಂತ್ 78 ಕರೆಕ್ಟಾ? ಹಾಂ ಸರ್. ರೆಗ್ಯುಲರ್ ಆಗಿ ನಾವು ಎಷ್ಟೇ ಜನ ಸರ್ ಮ್ಯಾಥ್ಸ್ ಕ್ಲಾಸ್ ಅಟೆಂಡ್ ಆಗೋದು? ಬ್ರೇಕ್ ಆದಮೇಲೆ ಯಾರೂ ಕ್ಲಾಸಿಗೆ ಬರಲ್ಲ ಸರ್, ಮಾಸ್ ಬಂಕ್ ಮಾಡ್ತಾರೆ. ಒನ್ ಬೈಟ್ ಕಾಫಿ ಪ್ಲೀಸ್. ಸರಿ ಸರ್. ಇಂಜಿನಿಯರಿಂಗ್ ಮ್ಯಾಥ್ಸ್ ಕ್ಲಾಸ್ಗೆ ಮಾಸ್ ಬಂಕ್ ಮಾಡಿದವರು ಕೈ ಎತ್ತಿ. ಹಲೋ ಸ್ಟೂಡೆಂಟ್ಸ್, ಕಮ್ ಟು ದಿಸ್ ರೂಮ್. ಬನ್ನಿ ಬನ್ನಿ, ಕಮ್ ಕಮ್ ಕಮ್. ಕಮ್ ಫಾಸ್ಟ್ ಫಾಸ್ಟ್. ಕಾಲೇಜ್ ಕ್ಲೋಸ್ ಆದ್ಮೇಲೆ ಇದೇ ಗತಿ. ನನ್ನ 80% ಸ್ಟೂಡೆಂಟ್ಸ್ ಇಲ್ಲೇ ಇದ್ದೀರಾ ಅಂತ ಗೊತ್ತಾಯ್ತು. ನನ್ನ ಫಸ್ಟ್ ಮ್ಯಾಥ್ಸ್ ಕ್ಲಾಸ್ ಫುಲ್ ಇರಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ನನಗೆ ಯಾವಾಗ ಹೌಸ್ಫುಲ್ ನೋಡೋ ಅಭ್ಯಾಸ. ಓಕೆ, ಹೇಗಿನ್ ವ್ಯಾಲ್ಯೂಸ್, ಸಿಂಪಲ್ ಟಾಪಿಕ್ ಇನ್ ಮ್ಯಾಥಮೆಟಿಕ್ಸ್. ಥಿಯರಿ ಮುಗೀತು, ಪ್ರಾಬ್ಲಮ್ಸ್ನ ಒಟ್ಟಿಗೆ ಕೂತ್ಕೊಂಡು ಸಾಲ್ವ್ ಮಾಡ್ಕೊಂಡು. ಥ್ಯಾಂಕ್ ಯು. ಈ ಅರ್ಧ ಮೇಡಮ್ ಕೊಟ್ಬಿಡಿ. ಬಿಲ್ಲು ನನ್ನ ಅಕೌಂಟಿಗೆ ಬರ್ಕೊಳ್ಳಿ. ಓಕೆ ಸರ್. ನಾವಿರೋ ಜಾಗಕ್ಕೆ ಬಂದು ನಮ್ಮ ಟೀಚರು ಪಾಠ ಮಾಡಿದಿದ್ರೆ ನಮ್ಮ ಜೊತೆಗೆ ಅವರು ಉದ್ಧಾರ ಆಗಿರೋರು. ಇವತ್ತು ನಿಮ್ಗೆಲ್ಲ ಇಲ್ಲೇ ಪಾಠ. ಕೂಡಿ ಸಾಕು, ಕೂಡಿ ಕಲಿಯೋದು ಬನ್ನಿ. ಒಂದ ಮಾಡಕ್ಕೆ 1 ನಿಮಿಷ ಟೈಮ್ ಬೇಕು. ಅಲ್ಲೂ ಸ್ಟೂಡೆಂಟ್ಸ್ ಇರ್ತಾರಲ್ಲ ಸರ್. ಬೇಡ ಸರ್, ಬೇಡ ಬೇಡ ಬೇಡ. ಕಿಸ್ ಹೊಡಿಯುವಾಗ ತೊಂದರೆ ಕೊಡಬಾರ್ದು. ಓಮ್ ಟೀಚರ್ ಪ್ರೊಡ್ಯೂಸರೇ ಬಂದ್ಬಿಟ್ಟವನೆ. ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಇನ್ನೊಂದು 10 ನಿಮಿಷದಲ್ಲಿ ಸೆಕೆಂಡ್ ಹಾಫ್ ಸಿನಿಮಾ ಶುರು ಆಗೋಗುತ್ತೆ. ಅಷ್ಟೆಲ್ಲ ನಾನು ಬರ್ದಿರ್ತೀನಿ ಬೋರ್ಡಲ್ಲಿ ಏನು ಇಂಪಾರ್ಟೆಂಟ್ ಅಂತ. ಓದ್ಕೊಳ್ಳಿ. ಏನಾದರೂ ಡೌಟ್ ಇದ್ರೆ ಕಾಲೇಜಲ್ಲಿ, ಕ್ಲಾಸಲ್ಲಿ ಐ ಆಮ್ ಅವೈಲೇಬಲ್ ಎನಿ ಟೈಮ್. ಸರ್. ಥ್ಯಾಂಕ್ ಯು. ಹಾಂ ಸರ್. ಏಯ್ ನಿಮ್ಮಪ್ಪ ಕಣೋ. ಅಪ್ಪ, ನೀವು ಶಾಂತಿ ಸಾಗರಲ್ಲಿ ಮ್ಯಾನೇಜರ್ ಅಂತ ಹೇಳಿದ್ರಿ. ನೀವು ಈ ಥಿಯೇಟರ್ ಅಲ್ಲ ಕೆಲಸ ಮಾಡೋದು. ಸಂಜೆ ಮನೆಗೆ ಬಾ, ಮಾತಾಡೋದು. ಶಾಕ್ ಆಯ್ತಾ ನಿಮ್ಮಪ್ಪ ಇಲ್ಲಿ ಕೆಲಸ ಮಾಡೋದನ್ನ ನೋಡಿ? ಅವ್ರಿಗೂ ನಿನ್ನನ್ನು ಇಲ್ಲಿ ಈ ರೀತಿ ನೋಡಿ ಶಾಕ್ ಆಗಿರುತ್ತೆ. ನೀನು ಕಾಲೇಜಲ್ಲಿದೆಯಾ ಅಂತ ಅವ್ರು ನಂಬಿದ್ದಾರೆ. ಅವರು ಶಾಂತಿಸಾಗರ್ ಮ್ಯಾನೇಜರ್ ಅಂತ ನೀನು ನಂಬಿದೀಯಾ. ಅವ್ರು ಕೆಲಸ ಮಾಡ್ತಿರೋ ಜಾಗ ಸುಳ್ಳಾಗಿರ್ಬೋದು, ದುಡಿತಾ ಇರೋದು ಸತ್ಯ. ನೀನು ಕಾಲೇಜಲ್ಲಿದೆಯಾ ಅಂತ ಅನ್ಕೊಂಡಿರೋದು ಸುಳ್ಳು. ಅವ್ರು ಥಿಯೇಟ್ರಲ್ಲಿ ಕೆಲಸ ಮಾಡೋದನ್ನ ಮುಚ್ಚಿಟ್ಟಿದ್ದು ತಾನು ಪಡೋ ಕಷ್ಟ ತನ್ನ ಮಗನ ಗೊತ್ತಾಗಬಾರ್ದು ಅಂತ. ಅವ್ರಿಗೂ ಅವಮಾನ ಆಗುತ್ತೆ ಅಂತಲ್ಲ. ನಿಮ್ಗಳ ತಂದೆ ತಾಯಿನೂ ಕಷ್ಟಪಟ್ಟೆ ದುಡಿಯೋದು. ಆ ಕಷ್ಟದ ದುಡಿಮೆನ ನಿಮ್ಮ ಹತ್ರ ಹೇಳ್ಕೊಳಲ್ಲ. ಬ್ರ್ಯಾಂಡೆಡ್ ಟೀ ಶರ್ಟು ಒಂದು 2,000 ರೂಪಾಯಿ ಆಗಿರ್ಬೇಕಲ್ಲ. ಅವ್ರಿಗಾಗುತ್ತೋ ಇಲ್ವೋ, ನೀನು ಇಷ್ಟಪಟ್ಟೆ ತೆಕ್ಕೊಟ್ಟಿದ್ದಾರೆ. ನಿಮ್ಮಪ್ಪ ಹೊಸ ಚಪ್ಪಲಿ ತೊಗೊಂಡು 1 ವರ್ಷ ಆಗಿರ್ಬೇಕಲ್ವಾ? ನಿಮ್ಮಪ್ಪನ ಚಪ್ಪಲಿ ಸೈಜ್ ಗೊತ್ತಾ? ನಿಮ್ಗಳಿಗೆ ಅವ್ರ ಸಮಸ್ಯೆ ಗೊತ್ತಿಲ್ಲ. ಅವ್ರು ತಗೊಳ್ಳೋ ಟ್ಯಾಬ್ಲೆಟ್ಸ್, ಪ್ರೆಷರ್, ಅವ್ರ ಕಮಿಟ್ಮೆಂಟ್ಸ್ ಒಂದು ಗೊತ್ತಿಲ್ಲ. ಅಟೆಂಡೆನ್ಸ್ ಅನ್ನೋದು ಪೇರೆಂಟ್ಸ್ ನಿಮ್ಮ ಮೇಲಿಟ್ರೋ ನಂಬಿಕೆ. ಅವ್ರು ಕಷ್ಟಪಟ್ಟು ದುಡಿದು ಫೀಸ್ ಕಟ್ಟಿದ್ರೇನೆ ಕಾಲೇಜ್ ನನಗೆ ಸಂಬಳ ಕೊಡೋದು. ಅಟ್ಲೀಸ್ಟ್ ನಾನಾದರೂ ಅವ್ರು ಪಡೋ ಕಷ್ಟಕ್ಕೆ ನಿಯತ್ತಾಗಿರ್ಬೇಕಲ್ವಾ? ಅದಕ್ಕೆ ಎಲ್ಲರಿಗೂ ಬಂದೆ.
ಸಿನಿಮಾ ಶುರು ಆಗುತ್ತೆ ಹೊರಡಿ. ಅದು ಕೂಡ ಕಷ್ಟಪಟ್ಟು ದುಡ್ದಿರದೆ. ಗೋ ವೇಸ್ಟ್ ಮಾಡಬೇಡಿ. ಮೂವ್.